खामोशी है, फिर शोर आएगा। मोदी जी तुम्हारा तो सिर्फ वक्त आया है, हमारा तो आएगा। ಇವತ್ತು ಪ್ರಧಾನಮಂತ್ರಿಗೆ ಏರ್ ಧ್ವನಿಯಲ್ಲಿ ಚಾಲೆಂಜ್ ಮಾಡಿದರೆ ಸಹಿಸಿಕೊಳ್ಳಕ್ಕಾಗಿಲ್ಲ ಬಿಜೆಪಿ ಅವರಿಗೆ, ಅದಕ್ಕಾಗಿ ಪಿತೂರಿ ಮಾಡಿ ಸಲ್ಲಿಸಿದ್ರು. ಅರ್ಥ ಮಾಡ್ಕೊಳ್ಳಿ ನೀವು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಒಂದು ನಯಾ ಪೈಸಾ ಕೆಲಸ ಮಾಡಿಲ್ಲ. ನಾನು ಓಪನ್ ಚಾಲೆಂಜ್ ಇದೆ ಬಿಜೆಪಿ ಲೀಡರ್ಸಿಗೆ. ನಾವು ನಿಮ್ಗೆ ಲೆಕ್ಕ ಕೊಡಕ್ ತಯಾರಾಗಿದ್ದೀವಿ. ನಾವು ಕಲಬುರಗಿ ಜಿಲ್ಲೆಗೆ ಏನ್ ಮಾಡಿದೀವಿ ಅಂತ ನಿಮ್ಗೆ ಲೆಕ್ಕ ಕೊಡಕ್ ತಯಾರಾಗಿದ್ದೀವಿ. ನಮ್ಮ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರದಲ್ಲಿ ನಾವು ಕಲಬುರಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದ್ವಿ. ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಮಾಡಿದ್ವಿ. ಕಿನ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಿದ್ವಿ. ಇವತ್ತು ಟ್ರಾಮಾ ಸೆಂಟರ್ ಮಾಡಿದ್ವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ವಿ. ತಾಯಿ ಮಗು ಆಸ್ಪತ್ರೆ ಸ್ಯಾಂಕ್ಷನ್ ಮಾಡಿಸಿದೀವಿ. ಇವತ್ತು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಒಂದು ಬ್ರಾಂಚ್ ಕಲಬುರಗಿಗೆ ತಂದಿದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆರ್ಟಿಕಲ್ 371 ಜೆ ಮಾಡಿದ್ರು. ಇವತ್ತು ನರನ್ ಸಿಂಗ್ ಸಾಹೇಬರು ಹೈಕೋರ್ಟ್ ಪೀಠ ಮಾಡಿದ್ರು. ಇವತ್ತು ಇಎಸ್ಐ ಆಸ್ಪತ್ರೆ ಮಾಡಿದ್ವಿ. ಇವತ್ತು ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ವಿ. ಇವತ್ತು ಏರ್ಪೋರ್ಟ್ ಮಾಡಿದ್ವಿ. ಇವತ್ತು ಎಷ್ಟು ಹೇಳ್ಬೇಕು ನಾವು. ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಿರ್ಬೋದು, ಇವತ್ತು ಲೋವರ್ ಮುಲ್ಲಾಮಾರಿ ಆಗಿರ್ಬೋದು, ಬೆಣ್ಣೆತೋರ ಪ್ರಾಜೆಕ್ಟ್ ಆಗಿರ್ಬೋದು, ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ಅಭಿವೃದ್ಧಿ ಇದು ಕಾಂಗ್ರೆಸ್ ಪಕ್ಷ ಮಾಡಿದ್ದು, ನಮ್ಮ ನಾಯಕರು ಮಾಡಿದ್ದು, ನಾವು ಮಾಡಿದ್ದು. ಬಿಜೆಪಿ ಅವರಿಗೆ ನನ್ನ ಚಾಲೆಂಜ್ ಇದೆ, ಒಂದೇ ಒಂದು ಕೆಲಸ ನೀವು ಹೇಳಿ ಏನ್ ಮಾಡಿದ್ವಿ. ನರೇಂದ್ರ ಮೋದಿ ಅವರ ಸರ್ಕಾರ 10 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ನಮಗೇನಾದ್ರೂ ಲಾಭ ಆಗಿದೆಯಾ? ಕಳೆದ ಬಾರಿ ನಾವು ಹೇಳಿದ್ವಿ ಜನರಿಗೆ, ಇವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಬ್ಬ ಧೀಮಂತ ನಾಯಕರು, ಕೆಲಸ ಮಾಡ್ತಕ್ಕಂಥ ಒಬ್ಬ ಕರ್ಮಯೋಗಿ. ಅವ್ರ ಎದುರುಗಡೆ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕಿ ಹೋಗಿರ್ತಕ್ಕಂಥ ಉಮೇಶ್ ಜಾಧವ್ ಓಟ್ ಹಾಕಿದ್ರೆ ಅವ್ನು ಏನು ಮಾಡಕ್ ಆಗೋದಿಲ್ಲ. ಕಲಬುರಗಿಯ ಅಭಿವೃದ್ಧಿ ಹಿನ್ನಡೆ ಆಗ್ತದೆ, ನೀವು ಓಟ್ ಹಾಕ್ಬೇಡ್ರಿ ಅಂತ ಹೇಳಿದ್ವಿ. ಆದ್ರೆ ಕೇಳಿಲ್ಲ ಜನ. ಎಲ್ಲರೂ ಏನಂದ್ರು ಬಿಜೆಪಿ ಅವರು, ಉಮೇಶ್ ಜಾಧವ್ ಮಾರಿ ನೋಡಿ ಏನ್ ಓಟ್ ಹಾಕ್ತೀರಿ, ಮೋದಿ ಮಾರಿ ನೋಡಿ ಓಟ್ ಹಾಕ್ರಿ ಅಂತ ಹೇಳಿದ್ರು. ಜನ ಮೋದಿಗೆ ಮರಳಾಗಿ ಇವತ್ತು ಓಟ್ ಹಾಕಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅಂತ ಧೀಮಂತ ನಾಯಕರನ್ನ ಕಲಬುರಗಿ ಜಿಲ್ಲೆ ಜನ ಸೋಲಿಸಿದ್ರು. ಏನಾಯ್ತು 5 ವರ್ಷದಲ್ಲಿ? ಉಮೇಶ್ ಜಾಧವ್ ಒಂದು ನಯಾ ಪೈಸಾ ಕೆಲಸ ಮಾಡಿಲ್ಲ. ಉಮೇಶ್ ಜಾಧವ್ ಬಿಡ್ರಿ, ಈ ಮೋದಿಯನ್ನು ಕೂಡ ಏನು ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಪಾರ್ಲಿಮೆಂಟಿನಲ್ಲಿ, ಲೋಕಸಭೆಯಲ್ಲಿ 5 ವರ್ಷಗಳ ಕಾಲ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನರೇಂದ್ರ ಮೋದಿ ಎದುರುಗಡೆ ಕುಂತು ಇದ್ದಿದ್ದು ಇದ್ದಂಗೆ ಹೇಳಿದ್ದಕ್ಕೆ ಅವರಿಗೆ ಸಹಿಸಿಕೊಳ್ಳಕ್ಕಾಗಲಿಲ್ಲ. ಒಬ್ಬ ದಕ್ಷಿಣ ಭಾರತದಿಂದ ಬಂದಿರತಕ್ಕಂಥ ಒಬ್ಬ ದಲಿತ ನಾಯಕ ಇವತ್ತೊಬ್ಬ ಪ್ರಧಾನಮಂತ್ರಿಗೆ ಏರ್ ಧ್ವನಿಯಲ್ಲಿ ಚಾಲೆಂಜ್ ಮಾಡಿದ್ದನ್ನ ಸಹಿಸಿಕೊಳ್ಳಕ್ಕಾಗಲಿಲ್ಲ ಬಿಜೆಪಿ ಅವರಿಗೆ, ಅದಕ್ಕಾಗಿ ಪಿತೂರಿ ಮಾಡಿ ಸಲ್ಲಿಸಿದ್ರು. ಅರ್ಥ ಮಾಡ್ಕೊಳ್ಳಿ ನೀವು. ಸಾಹೇಬ್ರಿದ್ದಾಗೆ, ಖರ್ಗೆ ಸಾಹೇಬ್ರಿದ್ದಾಗೆ ಇದೆಲ್ಲ ಮುಂದುವರಿಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರಬೇಕು. ಮತ್ತೆ ಕಾಂಗ್ರೆಸ್ ಸೆಂಟರ್ ಅಲ್ಲಿ ಇಲ್ಲಿ ಕೂಡ ನಮ್ಮ ಅಜಯ್ ಸಿಂಗ್ ಅವರು, ಪ್ರಿಯಾಂಕ್ ಅವರು ಸ್ವಲ್ಪ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅವ್ರ ಹಂಗೆ ಕೆಲಸ ಮುಂದುವರಿಸ್ತಾರೆ. ತಾವೆಲ್ಲರೂ ನನಗೆ ವೋಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡಿದ್ದೆ, ಎಂಪಿ ಮಾಡಿ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತೀನಿ. ಕೇವಲ 2 ರಾಜ್ಯದಲ್ಲಿ ಏಮ್ಸ್ ಇಲ್ಲ, ಅದು ಕರ್ನಾಟಕ ಮತ್ತು ಕೇರಳ. ಆರಾಮಾಗಿ ಅವ್ರು ಮಾಡಬಹುದಾಗಿತ್ತು, ಮಾಡಿದ್ರ? ಮಾಡಿಲ್ಲ. ರೈಲ್ವೆ ಡಿವಿಷನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಗ್ಬೇಕಂತ ಬಜೆಟ್ ಅಲ್ಲಿ 2013-14 ಘೋಷಣೆ ಮಾಡಿದ್ರು. ಅದನ್ನು ಕೂಡ ಪಿಯೂಷ್ ಗೋಯಲ್ ಅವರು ವಾಪಸ್ ತಗೋಬಿಟ್ರು, ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಅವರು ನಿಮ್ಸ್ ಆಗ್ಬೇಕಾಗಿತ್ತು, ಆಯ್ತಾ? ಆಗಿಲ್ಲ. ಟೆಕ್ಸ್ಟೈಲ್ ಪಾರ್ಕ್ ಆಗ್ಬೇಕಾಗಿತ್ತು, ಆಯ್ತಾ? ಆಗಿಲ್ಲ. ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗ್ಬೇಕಾಗಿತ್ತು ಕಡಗಂಚಿಯಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ, ಅದು ಆಯ್ತಾ? ಆಗಿಲ್ಲ. ಮತ್ತೆ सुनने लगा मोदी जी आप कब तक झूठ बोलोगे, कितने लोगों को झूठ बोलोगे? मोदी जी
कुछ वक्त की खामोशी है, कुछ देर की खामोशी है, फिर शोर आएगा। मोदी जी, तुम्हारा तो सिर्फ वक्त आया है, हमारा जो आएगा तो तुम्हारा वक्त खत्म हो गया है। अब फिर कांग्रेस का दौर आ रहा है। जिस तरह आप सब लोग मिलके एक 135 सीट हमको जिस तरह आशीर्वाद करे थे, अभी जरूरत है अब आप लोग वोट डालना बहुत ही जरूरत है। 2023 से ज्यादा 2024 में डालना जरूरी है। ಇನ್ನ ಒಂದು 3-4 ದಿನದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ